ಇವತ್ತು ಕೋಟ್ಯಂತರ ಜನರ ಬದುಕಿನ ಭಾಗವಾಗಿರುವ ಬೆಂಗಳೂರು ಭಾರತದ ಸಿಲಿಕಾನ್ ಸಿಟಿ, ದೇಶದ ಪ್ರಮುಖ ಟೆಕ್ ನಗರ. ಒಂದು ಕಾಲದಲ್ಲಿ ಕೇವಲ 3 ಲಕ್ಷ ರೂಪಾಯಿಗೆ ಮಾರಾಟವಾಗಿತ್ತು ಅಂದ್ರೆ ನಂಬ್ತೀರಾ? ಆದರೆ ಈ ಕಥೆಯಲ್ಲಿ ಇನ್ನೂ ಅಚ್ಚರಿಯ ಸಂಗತಿ ಇದೆ. ಬೆಂಗಳೂರು ಮಾರಾಟ ಮಾಡಲು ಒಪ್ಪಂದ ಮಾಡಿಕೊಂಡವರು ಒಬ್ರು, ನಗರವನ್ನ ಮಧ್ಯದಲ್ಲಿ ವಶಪಡಿಸಿಕೊಂಡವರು ಮತ್ತೊಬ್ರು, ಕೊನೆಗೆ ಅದೇ ಬೆಂಗಳೂರನ್ನ ತಮ್ಮ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡವರು ಮತ್ತೊಬ್ರು. ಹಾಗಾದ್ರೆ ಬೆಂಗಳೂರನ್ನ ಯಾರು ಮಾರಿದ್ರು, ಯಾರು ವಶಪಡಿಸಿಕೊಂಡ್ರು ಮತ್ತು 3 ಲಕ್ಷಕ್ಕೆ ಬೆಂಗಳೂರು ಯಾರ ಪಾಲಾಯಿತು? ಇದು 17ನೇ ಶತಮಾನದ ಕೊನೆಯ ಭಾಗದಲ್ಲಿ ನಡೆದ ಬೆಂಗಳೂರಿನ ಅತ್ಯಂತ ರೋಚಕ ರಾಜಕೀಯ ಕಥೆ. ಇವತ್ತಿನ ಬೆಂಗಳೂರು ಆಗಿನ ಕಾಲದಲ್ಲಿ ಇಂದಿನಷ್ಟು ಬೃಹತ್ ನಗರ ಆಗಿರಲಿಲ್ಲ. ಆದರೆ ಅದರ ಭೌಗೋಳಿಕ ಸ್ಥಾನ ಬಹಳಷ್ಟು ಮಹತ್ವದ್ದಾಗಿತ್ತು. ದಕ್ಷಿಣ ಭಾರತದ ಪ್ರಮುಖ ವ್ಯಾಪಾರ ಮತ್ತು ಸೇನಾ ಮಾರ್ಗಗಳ ನಡುವೆ ಬೆಂಗಳೂರು ನೆಲೆಗೊಂಡಿತ್ತು. ಬೆಂಗಳೂರು ಆಗ ಶಾಜಿ ಭೋಸ್ಲೆಯ ದಕ್ಷಿಣ ಭಾರತದ ಆಸ್ತಿಗಳೊಂದಿಗೆ ಸಂಬಂಧ ಹೊಂದಿತ್ತು. ನಂತರ ಶಿವಾಜಿಯ ಸಹೋದರ ವೆಂಕೋಜಿ ಅಥವಾ ಏಕೋಜಿ ಭೋಸ್ಲೆ ಅವರ ನಿಯಂತ್ರಣಕ್ಕೆ ಬೆಂಗಳೂರು ಬಂದಿತ್ತು. ಆದರೆ ವೆಂಕೋಜಿಯ ಪ್ರಮುಖ ರಾಜಕೀಯ ಕೇಂದ್ರ ತಂಜಾವೂರಿನಲ್ಲಿತ್ತು. ಬೆಂಗಳೂರು ಅವರ ರಾಜಧಾನಿಯಿಂದ ಬಹಳ ದೂರದಲ್ಲಿತ್ತು. ಅದನ್ನ ನಿರ್ವಹಿಸೋದು, ರಕ್ಷಿಸೋದು ಮತ್ತು ಸೈನಿಕವಾಗಿ ಹಿಡಿತದಲ್ಲಿಡೋದು ಅವರಿಗೆ ಸುಲಭ ಆಗಿರಲಿಲ್ಲ. ಇದೇ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಚಿಕ್ಕದೇವರಾಜ ಒಡೆಯರ್ ಪ್ರಬಲ ಆಡಳಿತಗಾರನಾಗಿ ಹೊರಹೊಮ್ಮುತ್ತಾ ಇದ್ರು. ಅವರಿಗೆ ಬೆಂಗಳೂರಿನ ಮಹತ್ವ ಚೆನ್ನಾಗಿ ಗೊತ್ತಿತ್ತು. ಹೀಗಾಗಿ ಬೆಂಗಳೂರನ್ನ ಮೈಸೂರು ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳುವ ಪ್ರಯತ್ನ ಆರಂಭ ಆಯಿತು. ಸುಮಾರು 1687ರ ವೇಳೆಗೆ ವೆಂಕೋಜಿ ಬೆಂಗಳೂರು ನಗರವನ್ನ ಮೈಸೂರಿನ ಚಿಕ್ಕದೇವರಾಜ ಒಡೆಯರ್ ಅವರಿಗೆ ಮಾರಾಟ ಮಾಡಲು ಮಾತುಕತೆ ನಡೆಸಿದರು. ಅದರ ಬೆಲೆ ಎಷ್ಟು ಗೊತ್ತಾ? 3 ಲಕ್ಷ ರೂಪಾಯಿ. ಇವತ್ತಿನ ಕಾಲದಲ್ಲಿ 3 ಲಕ್ಷ ಅಂದ್ರೆ ಒಂದು ಸಣ್ಣ ಮೊತ್ತದಂತೆ ಕಾಣಬಹುದು. ಆದರೆ 17ನೇ ಶತಮಾನದಲ್ಲಿ 3 ಲಕ್ಷ ರೂಪಾಯಿ ಎನ್ನುವುದು ಬಹಳಷ್ಟು ದೊಡ್ಡ ಮೊತ್ತ. ಹೀಗಾಗಿ ಬೆಂಗಳೂರಿನ ಮಾರಾಟದ ಒಪ್ಪಂದ ಅಂತಿಮ ಹಂತಕ್ಕೆ ಬಂದಿತ್ತು. ಆದರೆ ಇತಿಹಾಸಕ್ಕೆ ಬೇರೆ ಯೋಜನೆ ಇತ್ತು. ಆ ಸಮಯದಲ್ಲಿ ದಕ್ಷಿಣ ಭಾರತದಲ್ಲಿ ಮತ್ತೊಂದು ದೊಡ್ಡ ಶಕ್ತಿ ವೇಗವಾಗಿ ವಿಸ್ತರಿಸ್ತಾ ಇತ್ತು. ಅದು ಮೊಘಲ್ ಸಾಮ್ರಾಜ್ಯ. ಔರಂಗಜೇಬನ ನೇತೃತ್ವದಲ್ಲಿ ಮೊಘಲರು ದಕ್ಷಿಣದತ್ತ ತಮ್ಮ ಪ್ರಭಾವವನ್ನ ವಿಸ್ತರಿಸ್ತಾ ಇದ್ರು. 1686ರಲ್ಲಿ ಬಿಜಾಪುರ ಮೊಘಲರ ವಶವಾಯಿತು. 1687ರಲ್ಲಿ ಗೋಲ್ಕೊಂಡ ಕೂಡ ಮೊಘಲರ ಕೈಗೆ ಬಂತು. ಇದರ ಪರಿಣಾಮವಾಗಿ ದಕ್ಷಿಣ ಭಾರತದ ರಾಜಕೀಯ ಸಮೀಕರಣವೇ ಬದಲಾಗ್ತಾ ಇತ್ತು. ಅದೇ ಸಂದರ್ಭದಲ್ಲಿ ಮೊಘಲ್ ಸೇನೆಯ ಕಾಸಿಂ ಖಾನ್ ನೇತೃತ್ವದ ಪಡೆ ಬೆಂಗಳೂರಿನತ್ತ ಬಂತು. 1687ರ ಜುಲೈ 10ರಂದು ಮೊಘಲ್ ಪಡೆ ಬೆಂಗಳೂರನ್ನ ವಶಪಡಿಸಿಕೊಂಡಿತು ಎಂದು ಹಲವು ಇತಿಹಾಸದ ಮೂಲಗಳು ದಾಖಲಿಸುತ್ತವೆ. ಕೋಟೆಯ ಮೇಲೆ ಮೊಘಲ್ ಧ್ವಜ ಹಾರಿತು. ಅಂದ್ರೆ ವೆಂಕೋಜಿ ಮತ್ತು ಚಿಕ್ಕದೇವರಾಜ ಒಡೆಯರ್ ನಡುವೆ ನಡೆಯುತ್ತಿದ್ದ ಬೆಂಗಳೂರಿನ ವ್ಯವಹಾರದ ಮಧ್ಯದಲ್ಲೇ ಮತ್ತೊಂದು ಸಾಮ್ರಾಜ್ಯ ಪ್ರವೇಶಿಸಿತು. ಇಲ್ಲಿಂದ ಕತೆ ಇನ್ನಷ್ಟು ರೋಚಕವಾಗ್ತದೆ. ಬೆಂಗಳೂರು ಈಗ ಮೊಘಲರ ನಿಯಂತ್ರಣದಲ್ಲಿತ್ತು. ಆದರೆ ಚಿಕ್ಕದೇವರಾಜ ಒಡೆಯರ್ ಬೆಂಗಳೂರಿನ ಮೇಲಿನ ತಮ್ಮ ಆಸೆಯನ್ನ ಕೈಬಿಡಲಿಲ್ಲ. ಕೆಲವು ಐತಿಹಾಸಿಕ ದಾಖಲೆಗಳ ಪ್ರಕಾರ ಮೊಘಲರೊಂದಿಗೆ ರಾಜತಾಂತ್ರಿಕ ಸಂಬಂಧ ಬೆಳೆಸಿಕೊಂಡ ಚಿಕ್ಕದೇವರಾಜ ಒಡೆಯರ್ ಬೆಂಗಳೂರಿನ ತಮ್ಮ ವಶಕ್ಕೆ ಪಡೆಯಲು ಮುಂದಾದರು. ಇಲ್ಲಿ ಒಂದು ಆಸಕ್ತಿದಾಯಕ ರಾಜಕೀಯ ತಂತ್ರವೂ ಕಾಣಿಸುತ್ತದೆ. ಮೈಸೂರಿನ ರಾಜನು ಕೇವಲ ಯುದ್ಧದ ಮೂಲಕವಷ್ಟೇ ಅಲ್ಲ, ರಾಜತಾಂತ್ರಿಕತೆಯ ಮೂಲಕವೂ ತನ್ನ ಗುರಿಯನ್ನ ಸಾಧಿಸಲು ಪ್ರಯತ್ನಿಸಿದರು. ಇದರ ಪರಿಣಾಮವಾಗಿ ಬೆಂಗಳೂರಿನ ವಿಚಾರದಲ್ಲಿ ಮೊಘಲರು ಮತ್ತು ಮೈಸೂರು ನಡುವೆ ಒಪ್ಪಂದವಾಯಿತು. ಮತ್ತು ಅತ್ಯಂತ ಕುತೂಹಲಕಾರಿ ಸಂಗತಿ ಏನೆಂದರೆ, ಮೊದಲು ವೆಂಕೋಜಿಗೆ ನೀಡಲು ಒಪ್ಪಿಕೊಂಡಿದ್ದ ಅದೇ 3 ಲಕ್ಷ ರೂಪಾಯಿಗಳ ಮೊತ್ತವೇ ಬೆಂಗಳೂರಿನ ಖರೀದಿಗೆ ಸಂಬಂಧಿಸಿದಂತೆ ಮುಂದುವರಿಯಿತು. ಕೆಲವು ಮೂಲಗಳು ಈ ಅಂತಿಮ ಖರೀದಿ 1690ರಲ್ಲಿ ನಡೆದಿತ್ತೆಂದು ಹೇಳುತ್ತವೆ. ಇನ್ನು ಕೆಲವು ಇತಿಹಾಸದ ದಾಖಲೆಗಳು 1687ರಲ್ಲೇ ಮೊಘಲರ ಮಧ್ಯಪ್ರವೇಶದ ನಂತರ ವ್ಯವಹಾರ ಪೂರ್ಣಗೊಂಡಿತ್ತು ಅಂತ ವಿವರಿಸ್ತವೆ. ಆದರೆ ಎರಡೂ ನಿರೂಪಣೆಗಳಲ್ಲೂ ಒಂದು ವಿಷಯ ಸ್ಪಷ್ಟವಾಗುತ್ತದೆ. ಬೆಂಗಳೂರು ಕೊನೆಗೆ ಚಿಕ್ಕದೇವರಾಜ ಒಡೆಯರ್ ಅವರ ಮೈಸೂರು ಸಾಮ್ರಾಜ್ಯದ ಭಾಗವಾಯಿತು. ಇನ್ನು ಬೆಂಗಳೂರು ಮೈಸೂರು ಸಾಮ್ರಾಜ್ಯದ ಕೈಗೆ ಬಂದ ನಂತರ ಅದರ ಅಭಿವೃದ್ಧಿಗೆ ಚಿಕ್ಕದೇವರಾಜ ಒಡೆಯರ್ ಹೆಚ್ಚಿನ ಗಮನ ನೀಡಿದರು. ಐತಿಹಾಸಿಕ ದಾಖಲೆಗಳ ಪ್ರಕಾರ ಕೋಟೆ, ಮಾರುಕಟ್ಟೆ ಪ್ರದೇಶ ಮತ್ತು ಆಡಳಿತ ವ್ಯವಸ್ಥೆಯನ್ನ ಬಲಪಡಿಸುವ ಕೆಲಸಗಳು ನಡೆದವು. ಮುಂದಿನ ವರ್ಷಗಳಲ್ಲಿ ಬೆಂಗಳೂರು ಮೈಸೂರು ರಾಜ್ಯದ ಪ್ರಮುಖ ನಗರವಾಗಿ ಬೆಳೆಯತೊಡಗಿತು. ಇದೇ ಬೆಂಗಳೂರು ಮುಂದೆ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಅವರ ಕಾಲದಲ್ಲಿ ಮತ್ತಷ್ಟು ಪ್ರಮುಖವಾಯಿತು. ನಂತರ ಬ್ರಿಟಿಷರ ಕಾಲದಲ್ಲಿ ಬೆಂಗಳೂರು ಮತ್ತೊಂದು ಹೊಸ ರೂಪ ಪಡೆದುಕೊಂಡಿತು. ಇವತ್ತು ನಾವು ಕಾಣ್ತಾ ಇರುವ ಮಹಾನಗರದ ಹಿಂದೆ ಇಂತಹ ಹಲವು ರಾಜಕೀಯ ಬದಲಾವಣೆಗಳ ದೀರ್ಘ ಇತಿಹಾಸ ಇದೆ. ಹಾಗಾದ್ರೆ ಒಂದು ಕಾಲದಲ್ಲಿ 3 ಲಕ್ಷಕ್ಕೆ ಬೆಂಗಳೂರು ಮಾರಾಟವಾಗಿತ್ತಾ? ಹೌದು.
ಇತಿಹಾಸದ ದಾಖಲೆಗಳಲ್ಲಿ ಬೆಂಗಳೂರನ್ನ 3 ಲಕ್ಷ ರೂಪಾಯಿಗಳ ಮೊತ್ತಕ್ಕೆ ಮೈಸೂರಿನ ಅಧೀನಕ್ಕೆ ಬಂದ ಘಟನೆ ಉಲ್ಲೇಖವಾಗಿದೆ. ಆದರೆ ಇದನ್ನ ಇವತ್ತಿನ ಅರ್ಥದ ರಿಯಲ್ ಎಸ್ಟೇಟ್ ಮಾರಾಟದಂತೆ ಅರ್ಥೈಸಬಾರದು. ಅದು ರಾಜರು, ಸಾಮ್ರಾಜ್ಯಗಳು ಮತ್ತು ಪ್ರಾಂತ್ಯಗಳ ನಡುವಿನ ರಾಜಕೀಯ ಅಧಿಕಾರ ಮತ್ತು ಸ್ವಾಮ್ಯದ ವರ್ಗಾವಣೆಯ ಒಪ್ಪಂದವಾಗಿತ್ತು. ಒಬ್ಬ ರಾಜ ಮಾರಲು ಮುಂದಾದ, ಮತ್ತೊಂದು ಸಾಮ್ರಾಜ್ಯ ಮಧ್ಯದಲ್ಲಿ ನಗರವನ್ನ ವಶಪಡಿಸಿಕೊಂಡಿತು. ಮತ್ತೊಬ್ಬ ರಾಜ ರಾಜತಾಂತ್ರಿಕತೆಯಿಂದ ಅದನ್ನ ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡ. ಈ ಎಲ್ಲ ಘಟನೆಗಳ ಕೇಂದ್ರದಲ್ಲಿ ಇದ್ದ ನಗರವೇ ನಮ್ಮ ಬೆಂಗಳೂರು. 3 ಲಕ್ಷ ರೂಪಾಯಿಗಳ ಈ ಕತೆ ಕೇವಲ ಬೆಂಗಳೂರಿನ ಬೆಲೆಯ ಕತೆ ಅಲ್ಲ. ಇದು 17ನೇ ಶತಮಾನದ ದಕ್ಷಿಣ ಭಾರತದ ರಾಜಕೀಯ ಆಟದ ಕತೆ. ಮರಾಠರು, ಮೊಘಲರು, ಮೈಸೂರು ಈ 3 ಶಕ್ತಿಗಳ ನಡುವಿನ ಸಂಘರ್ಷ ಮತ್ತು ರಾಜತಾಂತ್ರಿಕತೆಯ ನಡುವೆ ಬೆಂಗಳೂರು ತನ್ನ ಹೊಸ ಅಧ್ಯಾಯವನ್ನ ಆರಂಭಿಸಿತು. ಇವತ್ತು ಕೋಟ್ಯಂತರ ಜನರ ಕನಸುಗಳನ್ನ ಹೊತ್ತಿರುವ ಬೆಂಗಳೂರಿನ ಇತಿಹಾಸದಲ್ಲಿ 3 ಲಕ್ಷದ ಈ ಕತೆ ನಿಜಕ್ಕೂ ಮರೆಯಲಾಗದ ಅಧ್ಯಾಯ.